ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಾ, ತುಂಬ ಜನ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರಾ. ಸೊ ತುಂಬ ಜನಕ್ಕೆ ಒಳ್ಳೊಳ್ಳೆ ವ್ಯೂಸ್ಗಳು ಬರ್ತಾ ಇರುತ್ತೆ. ಬಟ್ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ಗಳಿಗೆ ಏನೇ ಮಾಡಿದ್ರು ವ್ಯೂಸ್ ಬರ್ತಾರಲ್ಲ, ಸೊ ಒಂದು ಕಡೆ ಸಬ್ಸ್ಕ್ರೈಬರ್ಸು ಕೂಡ ಆಗ್ತಾರಲ್ಲ. ಸೊ ಇಂಥ ಸಮಯದಲ್ಲಿ ತುಂಬ ಜನ ಡಿಮೋಟಿವೇಟ್ ಆಗ್ತಾರೆ. ನಮಗೆ ಯೂಟ್ಯೂಬ್ ಬೇಡವೇ ಬೇಡ, ಇದರಲ್ಲಿ ಆಗದೇ ಇರೋ ಕೆಲಸ ಅಂತ ತುಂಬ ಜನ ಡಿಮೋಟಿವೇಟ್ ಆಗ್ತಾರೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ, ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇದರಿಂದ ನಿಮ್ಮ ಒಂದು ಚಾನಲ್ ಗ್ರೋ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮಗೆ ಗೊತ್ತಿರೋಗೆ ಯೂಟ್ಯೂಬಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳಿದ್ದಾರೆ. ಆ ಒಂದು ಯೂಟ್ಯೂಬರ್ಸ್ಗಳಲ್ಲಿ ಕೆಲವೊಂದಷ್ಟು ಜನ ಮಾತ್ರ ಫೇಮಸ್ ಆಗಿರುವಂಥದ್ದು, ಕೆಲವೊಂದಷ್ಟು ಜನ ಮಾತ್ರ ಜನಗಳಿಗೆ ತಲುಪಿರುವಂಥದ್ದು. ಬಟ್ ಇನ್ನು ಕೆಲವೊಂದಷ್ಟು ಜನ ಜನಗಳಿಗೆ ತಲುಪೇ ಇಲ್ಲ, ರೀಚೇ ಆಗಿಲ್ಲ. ಯಾಕೆ ಅಂತಂದರೆ ಅವ್ರಗಳಿಗೆ ವ್ಯೂಸ್ ಬಂದಿಲ್ಲ. ಸೊ ವ್ಯೂಸ್ ಬರ್ದಿರೋ ಕಾರಣ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ. ಸೊ ಸಬ್ಸ್ಕ್ರೈಬರ್ಸ್ ಯಾವಾಗ ಬರೋಲ್ಲ, ನಿಮ್ಮ ಒಂದು ಚಾನಲ್ ಗ್ರೋ ಆಗಲ್ಲ, ಜನಗಳಿಗೆ ನಿಮ್ಮ ಒಂದು ವಿಡಿಯೋ ತಲುಪೋದಿಲ್ಲ. ಅದು ನಿಮಗೂ ಕೂಡ ಗೊತ್ತಿರೋದೆ. ಸೊ ಡಿಮೋಟಿವೇಟ್ ಆಗಿರೋರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಟಿಪ್ಸ್ನ ಕೊಡ್ತೀನಿ ನಿಮಗೆ, ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ. ಸೊ ದಯವಿಟ್ಟು ಡಿಮೋಟಿವೇಟ್ ಆಗಿರೋರು ಈ ಒಂದು ವಿಡಿಯೋ ನೋಡಿದ್ಮೇಲೆ ನೀವು ಮೋಟಿವೇಟ್ ಆಗಬೇಕು. ನನ್ನ ಉದ್ದೇಶ ಅದೇ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವು ಮೋಟಿವೇಟ್ ಆಗಿ, ಹೌದು ನಾನು ಮಾಡಬೇಕು ಯೂಟ್ಯೂಬಲ್ಲಿ ವಿಡಿಯೋನ ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಆ ರೇಂಜಿಗೆ ನಿಮ್ಮೊಂದು ಟಿಪ್ಸ್ನ ಕೊಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ತುಂಬ ಜನ ಅಂದ್ಕೊಂಡಿರೋದೇನಪ್ಪ ಅಂತಂದರೆ, ನನಗೆ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿಲ್ಲ, ನನಗೆ ಯೂಟ್ಯೂಬ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ. ದಯವಿಟ್ಟು ಹಂಗೆ ಅಂದ್ಕೊಬೇಡಿ. ಯಾಕೆ ಅಂತಂದರೆ ನೀವು ಒಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವೀಡಿಯೋಗೆ ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ ನಿಮ್ಮ ವೀಡಿಯೋ ಜನಗಳಿಗೆ ತಲುಪ್ತಾಯಿಲ್ಲ. ನಿಮ್ಮ ವೀಡಿಯೋ ಯಾವಾಗ ಜನಗಳಿಗೆ ತಲುಪಲ್ಲ, ಅಫ್ಕೋರ್ಸ್ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸು ಆಗಲ್ಲ, ಇನ್ಕ್ರೀಸ್ ಆಗಲ್ಲ. ಅದು ನಿಮಗೂ ಕೂಡ ಗೊತ್ತಿರೋದೆ. ಈಗ ನನ್ನ ವೀಡಿಯೋ 10 ಜನಕ್ಕೆ ಹೋಯ್ತು ಅಂತ ಅಂದ್ಕೊಳ್ಳಿ, ಯೂಟ್ಯೂಬವ್ರು ರೆಕಮೆಂಡ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. 10 ಜನಕ್ಕೆ ಹೋದರೆ ಅಟ್ಲೀಸ್ಟ್ ಒಂದು 2-3 ಜನನಾರು ಸಬ್ಸ್ಕ್ರೈಬ್ ಆಗಲ್ವಾ? ಆಗ್ತಾರೆ, ಅವಾಗ ಆಗ್ತಾರೆ. ಸೊ ಆವಾಗ ನಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ. ಆವಾಗ ನಾವು ಯೂಟ್ಯೂಬರ್ ಆಗ್ತೀವಿ, ಸೆಕೆಂಡಿಗೆ ಆಗ್ತೀವಿ. ನಿಮ್ಮ ವಿಡಿಯೋ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಅಂತಾರೆ, ತಲೆ ಕೆಡಿಸ್ಕೋಬೇಡಿ. ನೀವೇನು ಅನ್ಕೋಬೇಕು ಮೈಂಡಲ್ಲಿ, ನನ್ನ ವೀಡಿಯೋ ಇನ್ನೂ ಯಾರಿಗೂ ತಲುಪಿಲ್ಲ, ಯೂಟ್ಯೂಬರ್ ರೆಕಮೆಂಡ್ ಮಾಡಿಲ್ಲ, ಸಜೆಸ್ಟ್ ಮಾಡಿಲ್ಲ, ಸರಿ ಬಿಡು ನೆಕ್ಸ್ಟ್ ವೀಡಿಯೋ ಮಾಡೋಣ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋಣ. ಯಾವುದೋ ಒಂದು ವೀಡಿಯೋ ತಲುಪ್ದಾಗ ನೋಡಿ ನೀವು ಮ್ಯಾಜಿಕ್ನ. ಎಲ್ಲರೂ ಕೂಡ ಯೂಟ್ಯೂಬರ್ ಆಗ್ತೀರಾ, ಓಕೆನಾ? ಇಲ್ಲಿ ಯಾರೋ ದೊಡ್ಡ ಎಲ್ಲರೂ ಯಾರ್ಯಾರೋ ಆಗೋಯ್ತಾರೆ ಅಂತಲ್ಲ. ನೀವು ಒಳ್ಳೆ ಕಂಟೆಂಟ್ ಕೊಟ್ಟರೆ, ನಿಮ್ಮ ವೀಡಿಯೋ ಯಾವುದಾದ್ರೂ ಒಂದು ಜನಗಳಿಗೆ ತಲುಪಿದ್ರೆ ಆಟೋಮೆಟಿಕ್ಕಾಗಿ ನೀವು ಕೂಡ ಯೂಟ್ಯೂಬರ್ ಆಗ್ತೀರಾ. ಸಿಂಪಲ್ ಮ್ಯಾಟ್ರು, ಓಕೆನಾ? ಇಲ್ಲಿ ನೀವು ಡಿಮೋಟಿವೇಟ್ ಆಗಬೇಡಿ. ನಾನು ವೀಡಿಯೋ ಎಷ್ಟು ಮಾಡೋರು ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಅಂತ ನೀವು ಡಿಮೋಟಿವೇಟ್ ಆಗಬೇಡಿ. ಜಸ್ಟ್ ನೀವು ವೀಡಿಯೋ ಮಾಡ್ತಾಯಿರಿ. ಓಕೆ, ಈಗ ತುಂಬ ಜನ ಕೇಳ್ಬೋದು, ಬ್ರೋ ನಾನು ತುಂಬ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ ಬ್ರೋ, ಆದರೂ ಸಬ್ಸ್ಕ್ರೈಬರ್ಸೇ ಇನ್ಕ್ರೀಸ್ ಆಗ್ತಾಯಿಲ್ಲ, ಕಮೆಂಟ್ಸ್ ಬರ್ತಾಯಿಲ್ಲ, ವ್ಯೂಸೇ ಬರ್ತಾಯಿಲ್ಲ ಅಂತ ತುಂಬ ಜನ ನಂಗೆ ಕಮೆಂಟ್ಸ್ಗಳನ್ನೂ ಕೂಡ ಮಾಡ್ತಾ ಇರ್ತೀರ. ಸೊ ನಿಮ್ಗಳಿಗೆ ನಾನು ಒಂದು ಸಣ್ಣ ಟಿಪ್ನ ಕೊಡ್ತೀನಿ. ಓಕೆ, ಏನಪ್ಪ ಟಿಪ್ ಅಂತಂದರೆ, ಈಗ ನೀವು ಏನೋ ಒಂದು ಕಾನ್ಸೆಪ್ಟ್ ಬಗ್ಗೆ, ಒಂದೇ ಕಾನ್ಸೆಪ್ಟ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ನೀವು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಏನೇ ಮಾಡಿದ್ರು ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ ಡಿಫ್ರೆಂಟಾಗಿ ಟ್ರೈ ಮಾಡಿ, ಬೇರೆ ರೂಟ್ಗೆ ಹೋಗಿ ಸುಮ್ಮನೆ ಟಚ್ ಮಾಡ್ಕೊಂಡು ಬನ್ನಿ. ಯಾವ ರೇಂಜ್ಗೆ ಅಂತಂದರೆ, ಸುಮ್ಮನೆ ವ್ಲಾಗ್ಸ್ ಮಾಡಿ ನೋಡಿ, ಮಧ್ಯದಲ್ಲಿ ಯಾವ್ದಾರು ಎಡೆಪಡೆಲು ಒಂದು ವ್ಲಾಗ್ಸ್ ಹಾಕಿ ನೋಡಿ. ಅದು ಹೋಗ್ಲಿಲ್ವಾ, ಮೋಟಿವೇಶ್ನಲ್ ವೀಡಿಯೋ ಹೋಗಿ. ಅದು ಹೋಗ್ಲಿಲ್ವಾ, ಬನ್ನಿ ಸಿನಿಮಾಗಳು ನ್ಯೂಸ್ಗಳು ಬರುತ್ತಲ್ಲ, ಅದ್ರ ಬಗ್ಗೆ ಮಾಡಿ ವೀಡಿಯೋಸ್ಗಳನ್ನ ರಿವ್ಯೂ ಮಾಡಿ, ರಿಯಾಕ್ಷನ್ ಕೊಡಿ, ಕ್ಲಿಕ್ ಆಗೇ ಆಗುತ್ತೆ. ನಿಮ್ಗೆ ಯಾವುದು ಸಿಕ್ಕಲಿಲ್ಲ ಅಂತಂದರೆ ಜಸ್ಟ್ ಸಿನಿಮಾಗೆ ಬನ್ನಿ. ಹಂಗೆ ಸುಮ್ಮನೆ ಒಂದು ವಾರ ಮಾಡಿ ನೋಡಿ ವೀಡಿಯೋನ. ನೀವು ಜಾಸ್ತಿ ಬೇಡ, ಒಂದು ವಾರ ನೀವು ಸಿನಿಮಾ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಕೊಡಿ. ನೀವು ನೋಡಿ ನಿಮ್ಮ ಚಾನಲ್ ಹೆಂಗ್ರೋ ಆಗುತ್ತೆ. ಒಂದೇ ದಿನಕ್ಕೆ ನೀವು ಕೂಡ ಯೂಟ್ಯೂಬರ್ ಆಗೋಗ್ತೀರಾ. ಒಂದು ವಾರದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಏನು ಹೊಂಟೋಗಿರ್ತೀರ 50,000 ಕಿತ್ಕೊಂಡು. ಆ ರೇಂಜಿಗೆ ನೀವು ಸಕ್ಸಸ್ನ ನೋಡ್ಬೋದು. ಬಟ್ ಏನಂತಂದರೆ, ಇದನ್ನು ನೀವು ಏನಕ್ಕೆ ಉಪಯೋಗಿಸ್ಕೊಳ್ಳಿ ಅಂತಂದರೆ, ನಿಮ್ಮ ಒಂದು ಚಾನಲ್ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳಿ, ಗ್ರೋ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳಿ. ಸೊ ನಿಮಗೆ ಇಷ್ಟ ಇಲ್ಲದಿರೋಂಥ ಕ್ಯಾರೆಕ್ಟರ್ಗೆ ನೀವು ಕಚ್ಕೋಬೇಡಿ. ಹೋಗಿ ಸುಮ್ಮನೆ ನಿಮ್ಮ ಚಾನಲ್ಲು ಏನೋ ನಿಂತೋಗಿದೆ, ಕಚ್ಕೊಬಿಟ್ಟಿದೆ ಅಂದಾಗ ಇದನ್ನು ಟ್ರೈ ಮಾಡಿ. ಸಿನಿಮಾ ಬಗ್ಗೆ ಮಾತಾಡಿ. ಯಾವುದಾದ್ರು ಸಿನಿಮಾ ಟ್ರೈಲರ್ ರಿಲೀಸ್ ಆಯಿತಾ, ಅದನ್ನು ನೋಡ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅದನ್ನು ರಿವ್ಯೂ ಕೊಡ್ತಿರಲ್ಲ ಎಲ್ಲರೂ. ಈಗ ನೀವು ಯಾವುದಾದ್ರು ಒಂದು ಸಿನಿಮಾ ನೋಡ್ಕೊಂಬರ್ತೀರಾ ಅಂತಂದರೆ ನಿಮ್ಮದೇ ಆದಂಥ ರಿವ್ಯೂ ಇರುತ್ತೆ ನಿಮ್ಮ ತಲೆಯಲ್ಲಿ. ಇಷ್ಟ ಆಯಿತು, ಈ ಸೀನ್ ಚೆನ್ನಾಗಿತ್ತು, ಹಂಗಿತ್ತು ಹಿಂಗಿತ್ತು ಅಂತ ಅನಿಸುತ್ತಲ್ಲ. ಸೊ ಅದನ್ನೇ ನೀವು ಜಸ್ಟ್ ಒಂದು ಟ್ರೈಲರ್ ನೋಡ್ಬಿಟ್ಟು ರಿವ್ಯೂ ಮಾಡಿ. ಸಿನಿಮಾ ನೋಡ್ಕೊಂಡು ಬಂದು ರಿವ್ಯೂ ಮಾಡಬೇಕು ಅಂತೇನಿಲ್ಲ. ಟ್ರೈಲರ್ ರಿವ್ಯೂ ಕೂಡ ನೀವು ಮಾಡ್ಬೋದು, ಟೀಸರ್ ರಿವ್ಯೂ ಕೂಡ ನೀವು ಮಾಡ್ಬೋದು. ಯಾವ್ದಾದ್ರು ಫಸ್ಟ್ ಲುಕ್ ಬಂತ ಅಪ್ಡೇಟ್ ಕೊಡಿ. ಓಕೆ, ಈಗ ಯಾವುದೋ ಒಂದು ಟ್ರೈಲರ್ ನೋಡಿದ್ರೆ ನೀವು ರಿವ್ಯೂ ಮಾಡ್ತಾಯಿದ್ದೀರಾ ಅಂತಂದರೆ ಅದನ್ನು ನೋಡಿ ಇಷ್ಟಪಡೋರು ಇರ್ತಾರೆ, ಓಕೆನಾ? ಈಗ ನಾನು ಯಾವುದೋ ಒಂದು ಟ್ರೈಲರ್ ನೋಡಿದೆ ಅಂತ ಅಂದ್ಕೊಳ್ಳಿ, ನನಗೇನು ಅನ್ನಿಸ್ತು, ಹಿಂಗೆ ಅನ್ನಿಸ್ತು, ಸೊ ಈ ಥರ ಇದೆ, ಹಿಂಗಿದೆ, ಚೆನ್ನಾಗಿದೆ, ಅದನ್ನು ನಾನು ಮಾತಾಡ್ತೀನಿ ವೀಡಿಯೋದಲ್ಲಿ. ಅದು ನನ್ನ ರಿವ್ಯೂ.
ಅಲ್ವಾ? ಅದು ನನ್ನ ರಿವ್ಯೂ. ನನಗನ್ನಿಸ್ತು ಆ ಟೀಸರ್ ನೋಡಿದಾಗ ನಂಗೆ ಹಿಂಗೆ ಅನ್ನಿಸ್ತು, ನನಗನ್ಸಿದ್ದು ನಾನು ಹೇಳಿದ್ದೀನಿ. ನನ್ನ ರಿವ್ಯೂ ನೋಡಿ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಸೊ ಹಂಗೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಏನೋ ಅಂತಾರೆ ಅದು ಇದು ಅಂತ ಅನ್ಕೋಬೇಡಿ. ಸೊ ನಿಮ್ಮ ರಿವ್ಯೂ ನೀವು ಕೊಡಿ, ಓಕೆನಾ? ಯಾಕೆ ಅಂತಂದರೆ ಇವಾಗ ನಾನು ಮಾಡುವಂಥ ರಿವ್ಯೂ ಡಿಫ್ರೆಂಟಾಗಿರುತ್ತೆ. ನನ್ನ ಮೈಂಡ್ ಹೆಂಗೆ ಯೋಚನೆ ಮಾಡುತ್ತೆ, ನನಗೇನು ಅನ್ನಿಸ್ಬೇಕಿರುತ್ತೆ ಅದನ್ನು ನಾನು ಹೇಳ್ತೀನಿ. ಓಕೆ, ಎಲ್ಲರೂ ಕೂಡ ನಾನೇ ಆಗೋದಕ್ಕಾಗಲ್ವಲ್ಲ. ಈಗ ಒಂದೇ ಪಿಕ್ಚರ್ನ 100 ಜನಕ್ಕೆ ತೋರಿಸಿದ್ರೆ 100 ಜನನು ಹಲವಾರು ರೀತಿ ಮಾತಾಡ್ತಾರೆ. ಹಿಂಗಿತ್ತು, ಆ ಸೀನ್ ಹಿಂಗಿತ್ತು, ಈ ಸೀನ್ ಹಿಂಗಿರ್ಬೋದಿತ್ತು ಅಂತ. ನಾನು ಅದರಲ್ಲಿ ಒಂದು ರೀತಿ ಮಾತಾಡ್ತೀನಿ ಅಷ್ಟೇ. ರಿವ್ಯೂ ಎಲ್ರಿಗೂ ಒಂದೇ ಇರಲ್ಲ. ಒಬ್ಬೊಬ್ಬರು ತಲೆಗೆ ತಕ್ಕಂಗೆ ಅವ್ರವ್ರ ಯೋಚನೆಗೆ ತಕ್ಕಂಗೆ ಒಂದು ರಿವ್ಯೂನ ಕೊಡ್ತಾರೆ. ಸೊ ಅದರಿಂದ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ರಿವ್ಯೂ ಮಾಡಬೇಕಾ ಮಾಡಿರಿ. ನಿಮ್ಗೆ ಹೆಂಗೆ ಬರುತ್ತೆ ರಿವ್ಯೂ, ಚೆನ್ನಾಗಿತ್ತು ಸೂಪರಾಗಿತ್ತು ಅಂತಂದರೆ ಅನ್ನಿ, ತಲೆ ಕೆಡಿಸ್ಕೋಬೇಡಿ. ಅದು ನಿಮ್ಮ ರಿವ್ಯೂ, ಯಾರೂ ಕೂಡ ಕೇಳಲ್ಲ, ಓಕೆನಾ? ಯಾಕೆಂತಂದರೆ ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಯಾರು? ನೀವೇನೆ. ಪಾಸ್ವರ್ಡ್ ಕೊಟ್ಟಿರೋದು ಯಾರು? ನೀವೇನೆ. ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರೋದು ಯಾರು? ನೀವೇನೆ. ಯಾರು ಬಂದು ನಿಮ್ಗೇನಾರು ಜಿಮೇಲ್ ಕ್ರಿಯೇಟ್ ಮಾಡಿಕೊಟ್ಟು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟು, ಮಾನಿಟೈಸೇಷನ್ ಆನ್ ಮಾಡಿಸಿ, ಆ ತಮ್ನೇಲ್ಗೆ ನಿಮಗೆ ಫೋಟೋಗಳನ್ನೆಲ್ಲ ಎಡಿಟ್ ಮಾಡಿ ನಿಮ್ಮ ವೀಡಿಯೋನ ರೆಕಾರ್ಡ್ ಮಾಡಿ ಯಾರಾದರೂ ಕಳಿಸ್ಕೊಡ್ತಾ ಇದ್ದಾರಾ? ಇಲ್ಲ, ನೀವು ಮಾಡ್ತಾಯಿದ್ದೀರಾ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದ್ರೆ ಇದು ನನ್ನ ರಿಸ್ಕು. ಲೈಟ್ ಹಾಕೊಂಡಿದ್ದೀನಿ, ಟ್ರೈಪಾಡ್ ಇಟ್ಕೊಂಡಿದ್ದೀನಿ, ಮೈಕ್ ಹಾಕೊಂಡಿದ್ದೀನಿ, ಮೈಕ್ ತಗೊಂಡಿದ್ದೀನಿ ನಾನು. ಯಾರು ಬಂದು ಕೊಡ್ಸವ್ರ? ಇಲ್ಲ. ಅಷ್ಟೇ. ನಮ್ಗೇನು ಅನ್ನಿಸ್ತೋ ಅದು ನಾವು ಮಾತಾಡೋಣ ಅಷ್ಟೇ. ನಮ್ಮ ಕ್ಯಾಮ್ರಾ, ನಮ್ಮ ಮೊಬೈಲು, ನಮ್ಮ ಯೂಟ್ಯೂಬ್ ಚಾನಲ್ಲು, ಓಕೆ? ನಮ್ಮ ಅನಿಸಿಕೆ ನಾವು ಹೇಳ್ಕೊತೀವಿ ಅಷ್ಟೇ. ನೀವು ಕೂಡ ಹಂಗೇನ ಹೀಗೆ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಚಾನಲ್ ವರ್ಕೌಟ್ ಆಗ್ತಿಲ್ಲ ಅಂತಂದರೆ ಬನ್ನಿ ಒಂದು ವಾರ ಸಿನಿಮಾಗೆ ಹಿಂಗೆ ಬಂದುಬಿಟ್ಟು ಹೋಗಿ ವಾಪಸ್, ಆಮೇಲೆ ಟೆಕ್ನಾಲಜಿ ವೀಡಿಯೋಸೇ ಮಾಡ್ಕೊಂಡಿರಿ, ಏನು ತೊಂದರೆ ಇಲ್ಲ. ಜಸ್ಟ್ ಇದೊಂದು ನಾನು ನಿಮಗೆ ಮಾಹಿತಿನ ಕೊಡಬೇಕಿತ್ತು. ಯಾಕೆಂತಂದರೆ ತುಂಬ ಜನ ನಾನು ನೋಡ್ತಾ ಇರ್ತೀನಿ, ತುಂಬ ಯೂಟ್ಯೂಬ್ ಚಾನಲ್ಸ್ಗಳು ಟೆಕ್ನಾಲಜಿ ವೀಡಿಯೋಸ್ ಅಂತಂದರೆ ಅದನ್ನೇ ಮಾಡ್ತಾ ಇರ್ತಾರೆ, ಬಟ್ ಅವ್ರ ಚಾನಲ್ ಗ್ರೋ ಆಗ್ತಾರಲ್ಲ. ಅಂಥ ಟೈಮಲ್ಲಿ ಡಿಮೋಟಿವೇಟ್ ಆಗಿ ಯೂಟ್ಯೂಬ್ ಚಾನಲ್ಗೆ ಡಿಲೀಟ್ ಮಾಡಿಬಿಡೋದು. ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ, ಯಾವಾಗ ಬೇಕಾದ್ರೂ ನಿಮ್ಮ ಒಂದು ಚಾನಲ್ ಕ್ಲಿಕ್ ಆಗ್ಬೋದು, ಓಕೆನಾ? ಇದಕ್ಕಿಂತ ಬೇರೆ ಇನ್ನೊಂದು ಟ್ರಿಕ್ ಇಲ್ಲ. ನಿಮ್ಮ ಚಾನಲ್ ಏನಾದರೂ ಕಚ್ಕೊಂಡಿದೆ ಅಂತಂದರೆ ಒಂದು ಸಲ ಸಿನಿಮಾಗೆ ಬಂದು ಒಂದು ಹೆಜ್ಜೆ ಬಂದು ಇಟ್ಟು ಹಿಂದಕ್ಕೆ ಹೋಗಿ ನೋಡಿ, ನೀವು ಗೊತ್ತಾಗುತ್ತೆ ಸಿನಿಮಾಗೆ ಎಷ್ಟು ಕಾಯ್ತಾರೆ, ಈ ರಿವ್ಯೂಗೋಸ್ಕರ ಎಷ್ಟು ಜನ ವೀಡಿಯೋಸ್ಗಳನ್ನ ನೋಡ್ತಾರೆ ಅನ್ನೋದು ನಿಮ್ಗೆ ಒಂದು ಸಲ ರುಚಿ ಗೊತ್ತಾಗುತ್ತೆ. ಆವಾಗ ಗೊತ್ತಿಲ್ಲ ನಿಮ್ಗೆ ಆ ಕಾನ್ಸೆಪ್ಟೇ ಇಷ್ಟ ಆಗ್ಬಿಡ್ಬೋದೇನೋ ನಿಮಗೆ. ಮಾಡ್ಕೊಂಡೋಗಿ ಒಟ್ಟಿನಲ್ಲಿ ನೀವು ಯೂಟ್ಯೂಬಲ್ಲಿ ನೀವು ಹಣ ಸಂಪಾದಿಸಬೇಕು, ಒಂದು ಯೂಟ್ಯೂಬರ್ ಆಗಬೇಕು ಅಂತಂದರೆ ಜಸ್ಟ್ ಬಂದು ನೋಡಿ, ಟ್ರೈ ಮಾಡಿ ನೋಡಿ. ಸೊ ವರ್ಕೌಟ್ ಆಗುತ್ತೆ. ವರ್ಕೌಟ್ ಆಗಿರೋರು ಜಸ್ಟ್ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಈ ಒಂದು ಟಿಪ್ಸ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಹಲವಾರು ವೀಡಿಯೋಸ್ಗಳನ್ನ ಮಾಡ್ತಾ ಬಂದಿದ್ದೀನಿ 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ. ಸೊ ಇದಕ್ಕಿಂತ ಇನ್ನೊಂದು ದೊಡ್ಡ ಟ್ರಿಕ್ ಇನ್ಯಾವುದೂ ಇಲ್ಲ ನನ್ನ ಪ್ರಕಾರ, ಓಕೆನಾ? 1000 ಅಲ್ಲ, 10,000 ಸಬ್ಸ್ಕ್ರೈಬರ್ಸು, 50,000, 1,00,000 ಸಬ್ಸ್ಕ್ರೈಬರ್ಸು ಈ ಒಂದು ಸಣ್ಣ ಟ್ರಿಕ್ಕಿಂದ ನೀವು ಗೇನ್ ಮಾಡ್ಬೋದು. ಐ ಥಿಂಕ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದನ್ನೇ ಹಾಕ್ಬಿಡ್ತೀನಿ ತಮ್ಮನೇಲಲ್ಲಿ, 1,000 ಸಬ್ಸ್ಕ್ರೈಬರ್ಸ್ ಪಡೆಯೋದೇಗೆ ಅಂತ, ಓಕೆನಾ? ಯಾಕೆಂದರೆ ಟ್ರಿಕ್ ಅಷ್ಟು ಪವರ್ಫುಲ್ಲಾಗಿದೆ. ನಾವು ಕೊಡೋ ಟ್ರಿಕ್ಗಳು ಹಂಗಿರ್ತವೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್. ಒಂದೇ ಮಾತರಂ.